ನಮ್ಮ ವಾರ್ಷಿಕ ಹಬ್ಬಕ್ಕೆ ನಾವು ಸಿದ್ಧತೆಯನ್ನ ಮಾಡ್ತಾ ಇದ್ದೇವೆ. ಇನ್ನೆರಡು ದಿನಗಳಲ್ಲಿ ನಮ್ಮ ದೇವಾಲಯದ ವಾರ್ಷಿಕ ಹಬ್ಬ. ಈ ಹಬ್ಬ ನಮಗೆಲ್ಲರಿಗೂ ಸಂತೋಷ, ಸಂಭ್ರಮ, ಸಡಗರದ ಜೊತೆಗೆ ಈ ಹಬ್ಬವನ್ನ ನಾವು ಆಚರಿಸ್ತಾ ಇದ್ದೇವೆ. ಆದರೆ ಆತ್ಮೀಯರೇ, ಈ ಒಂದು ಹಬ್ಬದ ಜೊತೆಗೆ ನಮಗೆ ಸ್ವಲ್ಪ ಮಟ್ಟಿಗೆ ಬೇಸರ. ಕಳೆದ 1.25 ವರ್ಷದಿಂದ ನಮ್ಮ ಈ ಧರ್ಮ ಕೇಂದ್ರಕ್ಕೆ ಸಹಾಯಕ ಗುರುಗಳಾಗಿ ನಮ್ಮ ಧರ್ಮ ಕೇಂದ್ರಕ್ಕೆ ಆಗಮಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿದವರು ವಿನೋದ್ ಬಾಲಕುಮಾರ್ ಇವರ ಧರ್ಮಾಧ್ಯಕ್ಷರು ಚಿತ್ರದುರ್ಗದ ಹಿರಿಯೂರಿನ ಧರ್ಮ ಕೇಂದ್ರಕ್ಕೆ ಸಹಾಯಕ ಗುರುಗಳಾಗಿಯೂ ಮತ್ತು ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುವುದಕ್ಕಾಗಿ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಇವರು ನಮ್ಮ ಈ ವಾರ್ಷಿಕ ಹಬ್ಬದ ನಂತರ ಈ ಒಂದು ಊರಿಗೆ ಅವರು ಹೋಗಲಿದ್ದಾರೆ. ಆತ್ಮೀಯರೇ, ಕಳೆದ ಈ 1.25 ವರ್ಷದಲ್ಲಿ ನಾನು ನೋಡಿದಂತಹ 9 ತಿಂಗಳು ಅದರ ಹಿಂದೆ ಸೇವೆ ಸಲ್ಲಿಸಿದ್ದನ್ನು ನೋಡಿದಲ್ಲಿ ಈ ನಮ್ಮ ವಿನೋದ್ ಸಮುದಾಯಗಳನ್ನ ಬಲಪಡಿಸುವುದರಲ್ಲಿ, ಆರಾಧನಾ ವಿಧಿಯ ತರಬೇತಿ ಕೊಡುವುದರಲ್ಲಿ, YCS ಮಕ್ಕಳಿಗೆ ನಿರ್ದೇಶನ ಕೊಡುವುದರಲ್ಲಿ, ಗಾಯನ ವೃಂದದವರಿಗೆ ತರಬೇತಿ ನೀಡುವುದರಲ್ಲಿ, ಪೀಠ ಸೇವಕ ಮಕ್ಕಳಿಗೆ ತರಬೇತಿ ಕೊಡುವುದರಲ್ಲಿ, ಹಬ್ಬಗಳಲ್ಲಿ ಕೆಲಸವಿದ್ದಾಗ ಸಂಪೂರ್ಣವಾಗಿ ತನ್ನನ್ನೇ ತೊಡಗಿಸಿಕೊಂಡು ಈ ಹಬ್ಬದ ಧರ್ಮ ಕೇಂದ್ರದ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಅವಿರತವಾಗಿ ಶ್ರಮಿಸಿದ್ದಾರೆ. ಏನೇ ಕೆಲಸ ಹೇಳಿದ್ರು ಕೂಡ ಇನ್ನೊಂದು ಮಾತಿಲ್ಲ. ಅದು ಬಲಿಪೂಜೆಯಾಗುವುದು, ಸಮುದಾಯಗಳಾಗುವುದು, ಯಾವುದೇ ಕೆಲಸ ಕಾರ್ಯಗಳಾಗುವುದು ಅಥವಾ ಮನೆಯ ಕೆಲಸ ಕಾರ್ಯಗಳಾಗಬಹುದು, ಎಲ್ಲವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತ ಹಿರಿಯರೊಂದಿಗೆ ಹಿರಿಯನಾಗಿ, ಮಕ್ಕಳೊಂದಿಗೆ ಅವರ ರೀತಿಯಲ್ಲಿ ವರ್ತಿಸುತ್ತ, ಯುವಕರೊಂದಿಗೆ ಯುವಕನಾಗಿ, ಮನೋಮುಖರಿಂದ ಎಲ್ಲರನ್ನ ತನ್ನತ್ತ ಸೆಳೆಯುವಂತಹ ಒಂದು ಸರಳತೆ ಅವರಲ್ಲಿದೆ. ಸದಾ ಮನೋಮುಖದಿಂದ ಇದ್ದು ತಮ್ಮ ಸೇವೆಯನ್ನು ಸಲ್ಲಿಸಿ ಈಗ ಅವರು ಇಲ್ಲಿಂದ ಬೇರೆ ಊರಿಗೆ ವರ್ಗಾವಣೆಯಾಗಿ ಹೋಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನನ್ನ ಪರವಾಗಿ, ಸಿಸ್ಟರ್ಸ್ ಅವರ ಪರವಾಗಿ, ಆರ್ಥಿಕ ಮತ್ತು ಪಾಲಕಪರಿಷತ್ತಿನ ಸಮಿತಿಯ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಪುರುಷ ಗುರುಗಳಿಗೆ ನಾನು ಅವರು ಸಲ್ಲಿಸಿದಂತಹ ಸೇವೆಗೆ ನಾವು ಆಭಾರಿಯಾಗಿದ್ದೇವೆ. ದೇವರು ಇನ್ನಷ್ಟು ಅವರನ್ನು ಆಶೀರ್ವದಿಸಲಿ. ಅವರು ಮಾಡುವಂತಹ ಸೇವೆಯನ್ನು ದೇವರು ಹರಸಲಿ ಎಂಬುದೇ ನನ್ನ ನಿಮ್ಮೆಲ್ಲರ ಆರೈಕೆಯಾಗಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ. ಧರ್ಮಕೇಂದ್ರದ ಪರವಾಗಿ ಈಗ ನಾವು ಅವರನ್ನ ಪುಟ್ಟದಾಗಿ ಸಿಗಿದ್ದೇವೆ. ಈಗಾಗಲೇ ಇರುವಂತಹ ನಿಯಮಿತ ಸದಸ್ಯರು ಈ ಕೆಲಸವನ್ನು ನಿರ್ವಹಿಸುವುದು. ಆತ್ಮೀಯ ಸಹೋದರ ಸಹೋದರಿಯರೇ, ಪೂಜ್ಯರೇ, ಪ್ರೀತಿಯ ಮಕ್ಕಳೇ, ಯಾಚಕನ ಜೀವನ ನಿಂತ ನಿರಂತರ ಬದಲಾಗಿ ಹರಿಯುವ ನೀರು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಬಾಯಾರಿದ ವ್ಯಕ್ತಿಗಳಿಗೆ ಜೀವದಾಯಕವಾಗಿ ಅವರ ಜೀವನದಲ್ಲಿ ಜೀವವನ್ನು ತುಂಬುವಂತಹ ಜೀವನವೇ ಒಂದು ಯಾಚಕ ಜೀವನ. ವಿಶೇಷವಾಗಿ ನಾನು ದೇವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಪೂಜ್ಯ ಧರ್ಮಾಧೀಶರು, ವಂದನೀಯ ಗುರುಗಳು ವಿಶ್ವ ಫ್ರಾನ್ಸಿಸ್ ಅವರು ನಾನು ರಾಗಿರುವಾಗ ಅಲ್ಲಿ 2 ವರ್ಷ ನಿರ್ಮಾಣ ಮಾಡಿ ತದನಂತರ ನಮ್ಮ ದಿವಂಗತ
ಸೇವೆಯನ್ನು ಮಾಡಲು ನನಗೆ ಅವರು ಇಲ್ಲಿ ಅನುಮತಿಯನ್ನು ನೀಡಿದರು. ನನಗೆ ಗೊತ್ತಾದ ವಿಶೇಷವಾಗಿ ನಿಮ್ಮಲ್ಲಿ ಕಲಿತದ್ದು ನನ್ನಲ್ಲಿ ಏನು ಉಳಿದಿದೆ. ಅಧಿಕ ಹೆಚ್ಚು ಮಾತನಾಡದೆ, ಸಮಯವನ್ನು ವ್ಯರ್ಥ ಮಾಡದೆ ಎರಡೇ ಮಾತುಗಳಿಗೆ ಇಷ್ಟಪಡ್ತಾರೆ. ಪ್ರೀತಿ ಎನ್ನುವುದು ಕೇವಲ ಅಕ್ಕಪಕ್ಕದಲ್ಲಿದ್ದಾಗಲ್ಲ, ದೂರದಲ್ಲಿದ್ದಾಗಲೂ ಸಹ ಪ್ರೀತಿ ನಮ್ಮಲ್ಲಿ ಒಂದಾಗಿದೆ. ವಿಶೇಷವಾಗಿ ನನಗೆ ಇಲ್ಲಿ ನೆರವೇರಿದಂತಹ ಬಂದಾಗ ನಾವು ಕಲಿತಂತಹ ದಿಗ್ಗಜರು ಎನಿಸಿಕೊಂಡಂತಹ ನಮ್ಮ ದಿವಂಗತ ಫೆಲಿಕ್ಸ್ ಜೋಸೆಫ್ ಅವರನ್ನು ನಾನು ಸ್ಮರಿಸಿಕೊಳ್ಳಬೇಕು. ಯಾಕೆಂದರೆ ಅವರಿಂದ ಕಲಿತದ್ದು ಅಪರಿಮಿತ. ಹಲವಾರು ವಿಷಯಗಳನ್ನ ಅವರಿಂದ ನಾನು ಕಲಿತುಕೊಂಡೆ. ತದನಂತರ ನಾವು ಇಲ್ಲಿ ನನ್ನ ಸೇವೆಯನ್ನು ಮುಂದುವರಿಸುವಾಗ ಮೊದಲನೆಯ ಅವರ ಸೇವೆಯನ್ನು ಇಲ್ಲಿ ಸಲ್ಲಿಸುವಾಗ ಅವರಿಂದ ಸಹ ಕೆಲಸ ಕಾರ್ಯವನ್ನು ಕಲಿಯುವಾಗ ಅವರ ಯೋಜನೆಯಲ್ಲಿ ನಾವು ಸಹ ಪಾಲ್ಗೊಂಡು ನಮ್ಮ ಕೈಗಳನ್ನು ಮುನ್ನಡೆಸಲು ನನಗೆ ಎಲ್ಲ ರೀತಿಯ ಅನುಮತಿಯನ್ನು ನನ್ನ ದೇವರಿಗೂ ಹಾಗೂ ಧನ್ಯವಾದ ಅಧ್ಯಕ್ಷರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಈಗ ಬಂದಂತಹ ಸಹಾಯಕರುಗಳು, ಇದಕ್ಕೆ ಮುಂಚೆ ಇದ್ದಂತಹ ಇಬ್ಬರು ಸಹಾಯಕರು ಫಾದರ್ ಕಿರಣ್ ಮತ್ತು ಫಾದರ್ ನೋಯಲ್ ಡ್ಯಾಸ್ ಅವರನ್ನು ಸಹ ನಾನು ಸ್ಮರಿಸಿಕೊಳ್ಳುತ್ತೇನೆ. ಜೊತೆಯಲ್ಲಿ ಈಗ ಬರುವಂತಹ ನಮ್ಮ ಫಾದರ್ ರಶ್ಮಿನ್ ಡ್ಯಾಸ್ ಇವರು ಸಹ ನಮಗೆ ಇದು ಎಲ್ಲ ಕಾರ್ಯಗಳಲ್ಲಿ ನನಗೆ ಎಲ್ಲರೂ ಸಹಾಯ ಮಾಡಿದಂತಹ ಗುರುಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಆದರೆ ಎಲ್ಲ ಸಂಘಟನೆಗಳನ್ನ ನಾವು ವಿಶೇಷವಾಗಿ ಸ್ಮರಿಸಿಕೊಳ್ಳಬೇಕು. ಆರ್ಡರ್ ಬಾಯ್ಸ್ ಸೇವಕ ಸೇವೆಯ ಮಕ್ಕಳು ಅವರನ್ನು ಮಿಸ್ ಮಾಡಿಕೊಳ್ಳುತ್ತೇನೆ. YCS ನನ್ನ ಜೊತೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಸುತ್ತಿದ್ದಂತಹ YCS ಮಕ್ಕಳು, ICYM ನಾನು ಬಂದಂತಹ ದಿನಗಳಲ್ಲಿ ಬೆಂಬಲವಾಗಿದ್ದಂತಹ ICYM ಎಲ್ಲ ಸದಸ್ಯರುಗಳಿಗೂ ಹಾಗೂ ಪಾಲನಾ ಪರಿಷತ್ ಆರ್ಥಿಕ ಸಮಿತಿ ಸದಸ್ಯರುಗಳಿಗೂ ಹಾಗೂ ಮಹಿಳಾ ನಿಯೋಜಕರಿಗೂ, ಕೊನೆಯಲ್ಲಿ ಇನ್ಸೆಂಟಿವ್ ಪೌರವರು ಹಾಗೂ ಮರೆಯಬಾರದು ನನಗಾಗಿ ಪ್ರಾರ್ಥಿಸುತ್ತಿದ್ದಂತಹ ಲೀಜನ್ ಆಫ್ ಮೇರಿ ಸದಸ್ಯರುಗಳಿಗೂ ನೀವೆಲ್ಲರೂ ಸಹ ಜೊತೆಗಿದ್ದು ಈ ಒಂದು ಯಶಸ್ಸಿಗೆ ಈ ಒಂದು ಕಾರ್ಯಕ್ರಮ ನಿರ್ವಹಿಸುವುದಕ್ಕೂ ನೀವು ನನಗೆ ನೆರವಾಗಿದ್ದೀರಿ. ವಿಶೇಷವಾಗಿ ನಾನು ಪ್ರಾರ್ಥಿಸುತ್ತಾ ನಿಮ್ಮ ಕಾರ್ಯಕ್ರಮ ಪ್ರಾರ್ಥಿಸುತ್ತೇನೆ. ವರ್ಗಾವಣೆಯಾದರೂ ಹೇಳಿದಂತೆ ದೂರವಲ್ಲ, ಬದಲಾಗಿ ನಮ್ಮ ಪ್ರೀತಿ ಶಾಶ್ವತವಾಗಿ ಕ್ರಿಸ್ತನಲ್ಲಿ ಉಳಿಯಲಿ. ವಿಶೇಷವಾಗಿ ನಮ್ಮ ಸಮಿತಿಯ ನಮ್ಮ ಎಲ್ಲರಿಗೂ ಸಹ ಹಾಗೂ ಎಲ್ಲ ಸದಸ್ಯರುಗಳಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕೊನೆಯದಾಗಿ ಇದು ಶುಭ ಸಂದೇಶದಲ್ಲಿ ಒಂದು ಬಲವಾಗಿದೆ. ಶುಭ ಸಂದೇಶ ನಾವು ಎಲ್ಲಿಗೆ ಹೋಗುತ್ತಿದ್ದೇನೆ? ಶುಭ ಸಂದೇಶದಲ್ಲಿ ಓದಿದ್ದೇವೆ, ನಾನು ನನ್ನ ಪಿತನ ಬಳಿ ಹೋಗ್ತೇನೆ. ಪಿತನ ಬಳಿ ನನ್ನ ಪಿತನ ಕಾರ್ಯಗಳನ್ನು ನಿರ್ವಹಿಸಲು ನಾನು ಹೋಗುತ್ತೇನೆ. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿದರೆ ಹೀಗೆ, ನನ್ನ ಪಿತನ ಕಾರ್ಯವನ್ನು ನಿರ್ವಹಿಸಲು ನಾನು ಹೋಗುತ್ತೇನೆ. ನನಗಾಗಿ ಪ್ರಾರ್ಥಿಸಿ, ನನಗಾಗಿಯೂ ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿ. ಏಕೆಂದರೆ ನಾನು ಇರುವಾಗ ನನ್ನ ಕುಟುಂಬವನ್ನು ನೋಡಿಕೊಳ್ಳುವುದು ನಿಮ್ಮ ಪ್ರಾರ್ಥನೆ. ಆದ್ದರಿಂದ ನನಗಾಗಿಯೂ ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿ. ನನ್ನ ಮುಂದೆ ಎಲ್ಲ ಕೆಲಸ ಕಾರ್ಯಗಳಿಗೂ ಜವಾಬ್ದಾರಿಗಳಿಗೂ ನಿಮ್ಮ ಪ್ರಾರ್ಥನೆಯಲ್ಲಿ ಎಲ್ಲ ವಿಶೇಷವಾದ ಅನುಭವವನ್ನು ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ನಮ್ಮೊಬ್ಬರಿಯ ಗುರುಗಳಿಗಾಗಿ ಪ್ರಾರ್ಥಿಸಿ. ಅದೇ ನಮ್ಮನ್ನು ಸಂರಕ್ಷಿಸಿ ಮುನ್ನಡೆಸುತ್ತದೆ. ಮತ್ತೊಮ್ಮೆ ಪ್ರತ್ಯೇಕವಾಗಿ ಮತ್ತು ಪರೋಕ್ಷವಾಗಿ